ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ 150 ಕೋಟಿ ಭಾರತೀಯರಿಗೆ ಬಸವ ಕಲ್ಯಾಣ ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಸರ್ವರಿಗೂ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ: ಮಾರಿ ಮಸಣಿ ಎಂಬುವುದು ಬೇರೆ ಇಲ್ಲ ಕಾಣಿರೋ. ಮಾರಿ ಎಂದರೇನು? ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ, ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ. ನಮ್ಮ ಕೂಡಲ ಸಂಗಮ ದೇವನ ನೆನಹು ಮರೆತರೇ ಮಾರಿ, ನೆನಹು ಮರೆತರೇ ಮಾರಿ. ಮಹಾತ್ಮ ಬಸವಣ್ಣನವರ ವಚನ ಈ ಗ್ರಂಥದಲ್ಲಿದೆ. ಈಗ ಮನುಷ್ಯನಲ್ಲಿ ಏನೇನೋ ಅಜ್ಞಾನದ ವಿಚಾರಗಳನ್ನು ಬಂದಾಗ ಅಂತರಂಗದ ದೇವನನ್ನು ಮರೆತು ಬದುಕ್ತಕ್ಕಂಥವರಿಗೆ ಏನೇನೋ ತಲೆಯಲ್ಲಿ ಭ್ರಾಂತಿ ಹುಟ್ಟಿಕೊಂಡು ದೆವ್ವ, ಭೂತ, ಪಿಶಾಚಿ, ಅದು ದೇವ್ ಹಿಡಿದೆ, ಭೂತ್ ಹಿಡಿದೆ, ಯಾರು ಮಾಡಿದ್ದಾರೆ, ಮಟ್ಟಿದ್ದಾರೆ, ಇವೆಲ್ಲ ಭನಮತಿ, ತೆಗಮತಿ, ಇವೆಲ್ಲ ಪೂರ ಹಸಿ ಸುಳ್ಳಿವೆ. ಆ ಕಾರಣಕ್ಕಾಗಿ ಬಸವಣ್ಣನವ್ರು ಹೇಳ್ತಾರೆ, ಇವೆಲ್ಲ ಏನೂ ಇಲ್ಲಪ್ಪ ಭೂಮಿ ಮೇಲೆ, ಪ್ರಾಣಿ ಪಕ್ಷಿ ಗಿಡ ಮರಗಳೇನು ಇವೆಲ್ಲ ಕಣ್ಣಿದ್ರೆ ಅವೇ ಇವೆ, ಅದಕ್ಕೆ ಬಿಟ್ಟು ಮತ್ತೊಂದು ಏನೂ ಇಲ್ಲ. ಇದನ್ನು ಭ್ರಾಂತಿ ಹುಟ್ಟಿ ಹಾಕಿದವರು ಒಂದು ಸ್ವಾರ್ಥಿ ಜನಗಳಿದ್ದಾರೆ. ಆ ಸ್ವಾರ್ಥಿ ಜನಗಳು ಅವರೆಲ್ಲರೂ ಕೂಡ ವಚನಗಳನ್ನು ಓದಿ ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡಬೇಕೆಂದು ಹೇಳುತ್ತಾ, ಈಗ ನಮ್ಮ ಕಣ್ಣಿನಿಂದ ಕೆಟ್ಟದನ್ನು ನೋಡಬಾರದು, ನಮ್ಮ ನಾಲಿಗೆಯಿಂದ ಕೆಟ್ಟದನ್ನು ಇನ್ನೊಬ್ಬರನ್ನು ಏನು ಮಾತನಾಡಬಾರದು, ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಬಯಸಲಾರದಂತೆ, ನಮ್ಮ ಅರಿವೇ ನಮಗೆ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಈ ರೀತಿ ಬದುಕ್ತಕ್ಕಂಥ ವ್ಯಕ್ತಿಗೆ ಯಾವುದೇ ಭ್ರಾಂತಿಯನ್ನು ಅವನ ತಲೆಯಲ್ಲಿ ಹೋಗುವುದಿಲ್ಲ, ಅವ ಭಯಪಡುವ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕಾಗಿ ಒಂದು ಕ್ಷಣ ಅಂತರಂಗದ ದೇವನನ್ನು ನೆನೆಸಿಕೊಂಡು ಧನ್ಯವಾದಗಳನ್ನು ಹೇಳಿದರೆ ಸಾಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಶರಣು.